ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಂತೂ ಇಲ್ಲವೇ ಇಲ್ಲ. ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಹೆಚ್ಚು ಕಡಿಮೆ 1 ವರ್ಷ ಕಳೆದು ಹೋಗಿದೆ. ಕ್ಯಾಬಿನೆಟ್ ರೀಶಫಲ್ ಅನ್ನೋ ವಿಷಯದಲ್ಲೇ 7-8 ತಿಂಗಳುಗಳು ಕಳೆದೋಗಿವೆ. ಮಾಡ್ಲಿಕ್ಕೆ ಮನಸ್ಸಿದೆಯೋ ಇಲ್ಲವೋ ಪ್ರಶ್ನೆ ಬೇರೆ. ಆ ಕಾರಣದಿಂದ ಅಭಿವೃದ್ಧಿ ಕುಂಠಿತ ಆಗಬಾರದು. ಪಕ್ಷಗಳ ಚಟುವಟಿಕೆಗಳಿಂದ ಜನರಿಗೆ ತೊಡಕಾಗಬಾರದು. ಅಧಿಕಾರ ಇರೋದೇ ಜನರ ಸಮಸ್ಯೆಗಳನ್ನ ವಿಚಾರಿಸಲಿಕ್ಕೆ ಮತ್ತು ಪರಿಹಾರಗಳನ್ನು ಕೊಡಲಿಕ್ಕೆ. ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಕೂಡ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಬೆಳೆ ಹಾನಿಗಳಿಂದ ಆಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡುವಲ್ಲಿ ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ. ಈ ಬೆಳಗಾವಿಯದು ತಕ್ಷಣಕ್ಕೆ ಸರ್ಕಾರ ಸೂಕ್ತ ಕ್ರಮಗಳನ್ನು ಜರುಗಿಸಬೇಕು, ಪ್ರೈಸ್ ಫಿಕ್ಸೇಷನ್ ಮಾಡಬೇಕು. ಅವರ ಹಳೆಯ ಏನು ಅಮೌಂಟ್ಗಳು ಬರಬೇಕಾಗಿದೆ ರೈತರಿಗೆ ಅವರೆಲ್ಲ ಕಂಗಾಲಾಗಿದ್ದಾರೆ, ಅದನ್ನು ವಾಪಸ್ ಕೊಡಿಸುವಂತ ಕೆಲಸ ಮಾಡಬೇಕು ಮತ್ತು ವೇ ಬ್ರಿಡ್ಜ್ಗಳನ್ನ ಹಾಕ್ಸಕ್ಕಂತ ಕೆಲಸ ಮಾಡಿಸ್ಬೇಕು. ಇದೆಲ್ಲಕ್ಕೂ ಕೂಡ ಸೂಕ್ತ ಕ್ರಮಗಳನ್ನ ತಕ್ಷಣದಿಂದಲೇ ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. The scheme, with a total outlay of 6,322 crore, aims to add about 26 million tons of specialty steel capacity over the next few years. So far, the PLI scheme has attracted investment commitments worth 43,874 crores, generated 30,760 direct employment, and is expected to add 14.3 million tons of new specialty steel capacity in India.